ಅಭಿಮಾನಿಗಳಿಗೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ. ಸೊ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಪ್ಪ ಅಂದರೆ, ರಷ್ಯಾದಲ್ಲಿರುವ ಬ್ಯಾಂಕ್ ಸಿಸ್ಟಮ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ ಅನ್ನುತ್ತಾ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ರಷ್ಯಾದಲ್ಲಿ ಸುಮಾರು ಬ್ಯಾಂಕ್ಸ್ ಇದೆ. ಲೈಕ್ ಟಿ ಬ್ಯಾಂಕ್, ಆಲ್ಫಾ ಬ್ಯಾಂಕ್, VTB ಬ್ಯಾಂಕ್, ಸಿಬರ್ ಬ್ಯಾಂಕ್, ಉರಾಲ್ ಬ್ಯಾಂಕ್, ಡೋಮ್ ಬ್ಯಾಂಕ್, ಇನ್ವೆಸ್ಟ್ ಬ್ಯಾಂಕ್. ಇಲ್ಲಿ ಡೋಮ್ ಬ್ಯಾಂಕ್ ಅಂಡ್ ಇದು ಉರಾಲ್ ಬ್ಯಾಂಕ್ ಅಂಡ್ ಇದು VTB ಬ್ಯಾಂಕ್ ಮತ್ತೆ ಇದು ಇನ್ವೆಸ್ಟ್ ಬ್ಯಾಂಕ್. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಬ್ಯಾಂಕು ಅದರದೇ ಆದಂತ ಒಂದು ವೆಬ್ಸೈಟ್ ಆ್ಯಪ್ಸ್ನ ಅಳವಡಿಸಿದ್ದಾರೆ. ಇಂಡಿಯಾದಲ್ಲಿ ಫೋನ್ ಪೇ, ಜಿಪೇ ಈ ತರ ಥರ್ಡ್ ಪಾರ್ಟಿ ಆ್ಯಪ್ಸ್ನ ಯೂಸ್ ಮಾಡ್ತಾ ಬರ್ತೀವಿ. ಬಟ್ ಇದರಲ್ಲಿ ಆಲ್ಫಾ ಬ್ಯಾಂಕ್ ಇದ್ರೆ ಅದರದೇ ಆದಂತ ಆ್ಯಪ್ನ ಯೂಸ್ ಮಾಡ್ತೀವಿ. ಜೊತೆಗೆ ಟಿ ಬ್ಯಾಂಕ್ ಇದ್ರೆ ಟಿ ಬ್ಯಾಂಕ್. ಇಲ್ಲಿ ಟಿ ಬ್ಯಾಂಕ್ ಅನ್ನೋದು ಕಂಪ್ಲೀಟ್ ಆನ್ಲೈನ್ ಸರ್ವಿಸ್. ಪರ್ಟಿಕ್ಯುಲರ್ ಆಗಿ ಯಾವುದು ಬ್ರಾಂಚಸ್ಗಳಿಲ್ಲ ಟಿ ಬ್ಯಾಂಕ್ಗೆ. ಮತ್ತು ಈ ಥರ ಈ ಕಡೆ ಆಲ್ಫಾ ಬ್ಯಾಂಕ್, ಸಿಬರ್ ಬ್ಯಾಂಕ್, VTB ಬ್ಯಾಂಕ್ ಅವಕ್ಕೆಲ್ಲವಕ್ಕೂ ಈ ಥರ ಬ್ರಾಂಚಸ್ ಇರುತ್ತೆ. ಆ ಬ್ರಾಂಚಸ್ಗೆ ಹೋಗಿ ನಾವು ಅಕೌಂಟ್ ಮಾಡಿಸ್ಕೊಂಡು ಆಸ್ ಯೂಶುವಲ್ ನಮ್ಮ ಇಂಡಿಯನ್ ಪ್ರೊಸೀಜರ್ ಥರ ಇರುತ್ತೆ ಆ ಬ್ಯಾಂಕ್ ಫೆಸಿಲಿಟಿ. ಇದು ಆಲ್ಫಾ ಬ್ಯಾಂಕ್. ಈ ಬ್ಯಾಂಕ್ ಒಳಗಡೆ ಏನೇನು ಫೆಸಿಲಿಟಿ ಇದೆ ಅನ್ನೋದನ್ನ ನೋಡ್ಕೊಂಬರೋದಾ, ಬನ್ನಿ. ಸೊ ಇದು ಆಲ್ಫಾ ಬ್ಯಾಂಕ್ ATM ಮಷಿನ್. ಈ ಆಲ್ಫಾ ಬ್ಯಾಂಕ್ ATM ಮಷೀನಲ್ಲಿ ನಾವು ಕ್ಯಾಶ್ನ ವಿಡ್ರಾ ಮಾಡ್ಬೋದು, ಜೊತೆಗೆ ಡೆಪಾಸಿಟ್ ಮಾಡ್ಬೋದು. ಸೊ ನಾನಿವಾಗ ಕ್ಯಾಶ್ನ ಡೆಪಾಸಿಟ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಇದು ನನ್ನ ಆಲ್ಫಾ ಬ್ಯಾಂಕ್ ATM ಕಾರ್ಡ್. ಈ ಆಲ್ಫಾ ಬ್ಯಾಂಕ್ ATM ಕಾರ್ಡ್ನ ನಾನು ಇಲ್ಲಿ ಟ್ಯಾಪ್ ಮಾಡಿದಾಗ ಆ್ಯಸ್ ಯೂಶ್ವಲ್ ಇಂಡಿಯನ್ ಪ್ರೊಸೆಸ್ ಥರ ಪಿನ್ ಕೋಡ್ನ ಎಂಟ್ರ್ ಮಾಡಬೇಕು. ಪಿನ್ ಕೋಡ್ ಎಂಟ್ರ್ ಮಾಡಿದ್ಮೇಲೆ ಓಪನ್ ಆಗುತ್ತೆ. ಅದರಲ್ಲಿ ನಾವು ಕ್ಯಾಶ್ ಹಾಕಬೇಕು. ರಷ್ಯನ್ ರೂಬಲ್ಸ್ ಇದು 10 ರೂಬಲ್ ನೋಟ್, 100 ರೂಬಲ್ ನೋಟ್, ಜೊತೆಗೆ 50 ರೂಬಲ್ ನೋಟ್, ರಷ್ಯನ್ ಕರೆನ್ಸಿ. ಸೊ ನಾನು ಅವಾಗಲೇ ಹೇಳ್ದಂಗೆ ಟಿ ಬ್ಯಾಂಕ್ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆನ್ಲೈನಲ್ಲಿ ಆಗಿರುತ್ತೆ. ಬಟ್ ಟಿ ಬ್ಯಾಂಕ್ ATM ಕಾರ್ಡ್ ಅಥವಾ ಸಿಮ್ ಕಾರ್ಡ್ನ ನಾವೇನಾದರೂ ಆರ್ಡ್ರ್ ಮಾಡಿದರೆ ನಾವು ಕೊಟ್ಟಿರೋ ಅಡ್ರೆಸ್ಗೆ ಟಿ ಬ್ಯಾಂಕ್ ರೆಪ್ರೆಸೆಂಟೇಟಿವ್ ಬಂದು ಡಾಕ್ಯುಮೆಂಟ್ ವೆರಿಫೈ ಮಾಡಿ ಕಾರ್ಡ್ನ ಇಶ್ಯೂ ಮಾಡಿ ಹೋಗ್ತಾರೆ. ಆನ್ಲೈನ್ ಬ್ಯಾಂಕ್, ಬ್ಯಾಂಕ್ ಅವರು ನಮ್ಮ ಒಂದು ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ, ಅಂದರೆ ಪಾಸ್ಪೋರ್ಟ್, ವೀಸಾ, ಮೈಗ್ರೇಷನ್ ಆ್ಯಂಡ್ ರಿಜಿಸ್ಟ್ರೇಷನ್ ಇವೆಲ್ಲ ವೆರಿಫೈ ಮಾಡಿ ಕಾರ್ಡ್ನ ಇಶ್ಯೂ ಮಾಡಿ ಹೋಗ್ತಾರೆ. ನಮ್ಮ ಜೊತೆ ಆಲ್ಫಾ ಬ್ಯಾಂಕ್ನ ರೆಪ್ರೆಸೆಂಟೇಟಿವ್ ಒಬ್ಬರು ಕೂತಿದ್ದಾರೆ. ಅವ್ರು ಈ ರಷ್ಯನ್ ಬ್ಯಾಂಕ್ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ತಿಳಿಸುವ, бани. Здравствуйте. Здравствуйте. Меня зовут Басараж, я медицинский университет студент в ЮГМУ медицинский университет. Как вас зовут? Меня зовут Сергей, я представляю банки. Хочу рассказать вам про общение с банками в Российской Федерации. Что помимо преимущества российский банк? Преимущество российских банков. В России есть несколько банков системообразующих. Это самые крупные банки. К ним относятся Сбербанк, Альфа-банк, ВТБ. Соответственно, у этих банков самые лучшие условия пользования картами. Спасибо за внимание. Информацию. Спасибо. Спасибо. So this is VTB ಬ್ಯಾಂಕ್. VTB ಬ್ಯಾಂಕ್ ಮುಂದ್ಗಡೆ ನಿಂತಿದ್ದೀವಿ. ಇವಾಗ VTB ಬ್ಯಾಂಕ್ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಪ್ರೊಸೀಜರ್ ಮತ್ತೆ ಸರ್ವಿಸ್ನ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ, ಬನ್ನಿ ನೋಡೋದ.
ಆ್ಯಸ್ ಯೂಸ್ವಲ್ ನಾವು ಬ್ಯಾಂಕಿಗೆ ಬಂದ ತಕ್ಷಣ ಟೋಕನ್ ತಗೋಬೇಕು. ಟೋಕನ್ ಮಿಷಿನ್ ಎಲ್ಲಿ ಎಲ್ಲ ರಶನಲ್ಲಿರುತ್ತೆ, ನಾವೇ ನೋಡ್ಬಿಟ್ಟು ತಗೋಬೇಕು. ನಮ್ದು ಏನು ನಾವು ಯಾವ ಪರ್ಪಸಿಗೆ ಬಂದಿದ್ದೀವಿ ಅನ್ನೋದ್ರ ಬೇಸ್ ಮೇಲೆ ಟೋಕನ್ ತಗೋಬೇಕು. ಟೋಕನ್ ತಗೊಂಡ್ಮೇಲೆ ನಮ್ಮ ನಂಬರ್ ಬರುತ್ತೆ. ಕೌಂಟ್ರಿಗೆ ಹೋಗಿ ಕುತ್ಕೊಂಡ ತಕ್ಷಣ ರೆಪ್ರೆಸೆಂಟೇಟಿವ್ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಇದು VTB ಬ್ಯಾಂಕ್. ಈ ಒಂದು VTB ಬ್ಯಾಂಕಲ್ಲಿ ಅಥವಾ ಎಲ್ಲ ರಶಿಯನ್ಸ್ ಬ್ಯಾಂಕಲ್ಲಿ ನಮ್ಮ ಇಂಡಿಯನ್ ಬ್ಯಾಂಕ್ ಥರ ಒಂದು ಕ್ಯಾಶ್ ಕೌಂಟರ್, ಒಂದು ಮ್ಯಾನೇಜರ್ ಕೌಂಟರ್ ಆ ಥರ ಏನಿರಲ್ಲ. ಯಾಕಂದರೆ ಇಲ್ಲೆಲ್ಲ ಆನ್ಲೈನ್ ಪ್ರೋಸೆಸ್. ಕ್ಯಾಶ್ನ ಈ ಥರ ಡೈರೆಕ್ಟಾಗಿ ರೆಪ್ರೆಸೆಂಟೇಟಿವ್ ಏನು ಕೊಡಲ್ಲ. ಇಲ್ಲಿರ್ತಕ್ಕಂಥ ಮ್ಯಾನೇಜರ್ಸ್ಗೆ ನಾವು ರೆಪ್ರೆಸೆಂಟೇಟಿವ್ಸ್ ಅಂತ ಕರಿತೀವಿ. ಆ ಬ್ಯಾಂಕ್ ರೆಪ್ರೆಸೆಂಟೇಟಿವ್ಸ್ ನಾವು ಟೋಕನ್ ತೊಗೊಂಡು ಬಂದ ತಕ್ಷಣ ನಮ್ಮ ನಂಬರ್ ಬಂದಾಗ ಮಾನಿಟರಲ್ಲಿ ಡಿಸ್ಪ್ಲೇ ಆಗುತ್ತೆ ನಮ್ಮ ಟೋಕನ್ ನಂಬರ್. ಸೊ ಆ ಟೈಮಲ್ಲಿ ಕೌಂಟರ್ಸ್ ಬಂದಿರುತ್ತೆ. 1 2 3 4 5 6 ಈ ಥರ ಕೌಂಟರ್ಸಲ್ಲಿ ನಾವು ಬಂದು ಕುತ್ಕೊಂಡಾಗ ಬ್ಯಾಂಕ್ ರೆಪ್ರೆಸೆಂಟೇಟಿವ್ ಬಂದು ನಮ್ಮ ಒಂದು ಡಾಕ್ಯುಮೆಂಟ್ನ ವೆರಿಫೈ ಮಾಡಿ ನಮಗೇನು ಹೆಲ್ಪ್ ಮಾಡಬೇಕಿತ್ತು ಆ ಒಂದು ಪ್ರೊಸೀಜರ್ ಕಂಟಿನ್ಯೂ ಮಾಡ್ತಾರೆ. ಆ್ಯಸ್ ಯೂಶ್ವಲ್ ಬ್ಯಾಂಕ್ಗಳಲ್ಲಿ ಅಥವಾ ನಿಯರ್ ಬೈ ಶಾಪ್ಸ್ ನಮ್ಮ ಇಂಡಿಯಾಲ್ಲೂ ಸಹ ATM ಮಷಿನ್ಸ್ ಇರುತ್ತಲ್ಲ, ಅದೇ ಥರ ಇಲ್ಲೂ ಬ್ಯಾಂಕ್ಸಲ್ಲಿ, ಯೂನಿವರ್ಸಿಟಿಗಳಲ್ಲಿ ಈ ಥರ ATM ಮಷಿನ್ಸ್ನ ಇಟ್ಟಿರ್ತಾರೆ. ಸೊ ದಿಸ್ ಈಸ್ ಸಿಬರ್ ಬ್ಯಾಂಕ್. ನಾವು ಸಿಬರ್ ಬ್ಯಾಂಕ್ ಮುಂದ್ಗಡೆ ನಿಂತಿದ್ದೀವಿ. ಏನಪ್ಪಾ ಅಂದರೆ ಇದು ರಷ್ಯಾದಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಥರ ಸಿಬರ್ ಬ್ಯಾಂಕ್. ಸೊ ಸ್ಮೂತ್ ಪ್ರೊಸೆಸಿಂಗ್ ಆ್ಯಂಡ್ ಟ್ರಾನ್ಸಾಕ್ಷನ್ ಫಾಸ್ಟ್ ಆಗುತ್ತೆ. ಸೆಕ್ಯೂರಿಟಿ ಸಹ ಚೆನ್ನಾಗಿದೆ. ಅದಕ್ಕೋಸ್ಕರ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ಎಲ್ಲರೂ ಸಿಬರ್ ಬ್ಯಾಂಕ್ನ ಯೂಸ್ ಮಾಡ್ತಾರೆ. ಸಿಬರ್ ಬ್ಯಾಂಕ್ ನಮ್ಮ ಯೂನಿವರ್ಸಿಟಿ ಹತ್ರನೇ ಲೊಕೇಟೆಡ್ ಇದೆ. ನಮ್ಮ ಯೂನಿವರ್ಸಿಟಿಲೂ ಸಹ ಒಂದು ಇನ್ವೆಸ್ಟ್ ಬ್ಯಾಂಕ್ ಇದೆ. ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊತೀವಿ, ಮೇನ್ಲಿ US ಡಾಲರ್. ಅವಾಗಲೇ ತೋರಿಸಿದಂಥ ATM ಮಷಿನ್ ಥರನೇ ನಮ್ಮ ಯೂನಿವರ್ಸಿಟಿನಲ್ಲಿ 2 ATM ಮಷಿನ್ನ ಇಟ್ಟಿದ್ದಾರೆ. ಒಂದು VTB ಬ್ಯಾಂಕ್ ATM ಮಷಿನ್, ಮತ್ತೊಂದು ಸಿಬರ್ ಬ್ಯಾಂಕ್ ATM ಮಷಿನ್. ಇದ್ರ ಒಳಗಡೆನೂ ಸಹ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೋಬೋದು. ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ ಇಟ್ಕೊಂಡು ಸೇಮ್ ವಿಡ್ರಾ ಮಾಡ್ಬೋದು, ಕ್ಯಾಶ್ನ ಡೆಪಾಸಿಟ್ ಮಾಡ್ಬೋದು. ಇದು ನಮ್ಮ ಯೂನಿವರ್ಸಿಟಿನಲ್ಲಿ ಎಮರ್ಜೆನ್ಸಿಗೋಸ್ಕರ ಇಕ್ಕಿರ್ತಕ್ಕಂಥ ಒಂದು ATM ಮಷಿನ್ಸ್ ಆಗಿದೆ. ಇದಾಗಿತ್ತು ಈ ಒಂದು ವಿಡಿಯೋದ ಮಾಹಿತಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.